ಬಾಡಿಗೆಲ್ಲ 3. ಆಮೇಲೆ ಹೆಚ್ಚು ಕಮ್ಮಿ 260 ಬೋರು ಕೊಳವೆ ವಿಭಾಗಗಳಿದೆ ಸರ್. ಅವನು ಸಹ ರಿಪೇರಿ ಇರೋವನ್ನ ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಂಡು 260 ಸರ್, 260 ಕೊಳವೆ ಮೋಟ್ರು ಇದ್ದಿರೋಂಥವು. ಪ್ಲಸ್ಸು 14 RO ಸಿಸ್ಟಮ್ ಅದಾವೆ ಕುಡಿಯೋ ನೀರಿನ, ಶುದ್ಧ ಕುಡಿಯೋ ನೀರಿನ ಘಟಕಗಳು. ಇವೆಲ್ಲವುಗಳಿಂದ ಈಗ 3 ದಿನದಿಂದ ನೀರಿಂದ ಪೂರೈಕೆ ಮಾಡ್ತಿದ್ದೇವೆ. ಒಳ್ಳೆ ನೀರು ನಿಂತಾಗ್ಲಿಂದ ನೋಡ್ರಿ, ಯಾವುದೇ ಲೈನ್ ಹೋಗಿಲ್ಲ, ಮೇಂಟೆನೆನ್ಸ್ ಇಲ್ಲ. ಹೆಚ್ಚು ಕಡಿಮೆ ಯಾವಾಗ ಬೋರ್ ಹಾಕಿದಾರೋ ಗೊತ್ತಿಲ್ಲ. ಆ ಬೋರ್ ಹಾಕಿ ಮೇಂಟೆನೆನ್ಸು ಕೂಡ ಏನಿಲ್ಲ. ಕಮಿಷನರ್ ಹೇಳಿದ್ರೆ ನಾವು ಬೋರ್ ಮೇಂಟೆನೆನ್ಸ್ ಆಗ್ತಿದ್ದೇವೆ. ಎಲ್ಲಿ ಮೇಂಟೆನೆನ್ಸ್ ಆಗ್ತಿದೆ? ಪೈಪ್ಲೈನ್ ಲೈನು ಹೋಗಿಲ್ಲ, ಬರೀ ಇಷ್ಟೇ ಆಗಿರೋದು. ಹೆಚ್ಚು ಕಡಿಮೆ ಕರೆಂಟ್ ಸಪ್ಲೈ ಇಲ್ಲದೆ ಈ ಬೋರ್ಗಳಿಗೆ, ಕೇಶವನಗರದಲ್ಲಿರುವಂಥ ಬೋರ್ಗಳಿಗೆ ಕರೆಂಟ್ ಸಪ್ಲೈನೇ ಇಲ್ಲದೆ ಈ ವರ್ಷಗಟ್ಟಲೆ ಆಗಿದೆ. ಕಮಿಷನರ್ ಹೇಳ್ತಾರೆ ಎಲ್ಲ ಮೇಂಟೆನೆನ್ಸ್ ಆಗ್ತಿದೆ, ಎಲ್ಲ ಆ ಬೋರ್ಗಳಿಂದ 263 ಬೋರ್ಗಳಿಂದ ನೀರು ಸಪ್ಲೈ ಆಗ್ತಿದೆ. ಎಲ್ಲ ಆಗ್ತಿದೆ, ಈ 2 ಬೋರಿಗೂ ಕರೆಂಟ್ ಸಪ್ಲೈನೇ ಇಲ್ಲ. ಇವಾಗ ಸಪ್ಲೈ ಕೊಡ್ತಾ ಇರೋದು ನೋಡ್ರಿ, KVR ಬಂದು. ಕೇಶವನಗರದಲ್ಲಿರುವಂಥ ಬೋರ್ಗಳು ಇವೆರಡು. ಇಂಥವು ಎಷ್ಟಿದಾವೆ ನಗರದಲ್ಲಿ, ಮೇಂಟೆನೆನ್ಸೇ ಇಲ್ಲ. ಆದರೆ ಮೇಂಟೆನೆನ್ಸ್ ಮಾಡ್ತಿದ್ದೀವಿ ಅಂತ ಕಮಿಷನರ್ ಹೇಳ್ತಿದ್ದಾರೆ. 1 ಲಕ್ಷ ಜನಸಂಖ್ಯೆ ನಗರದಲ್ಲಿರೋದು ಅಂಥವರಿಗೆ 3 ಟ್ಯಾಂಕಿಗಳು ಅದಾವೆ. 3 ಟ್ಯಾಂಕಿಯಿಂದ ನೀರು ಸರಬರಾಜು ಮಾಡೋಕ್ಕಾಗುತ್ತಾ? ನಾವು ಪೌರಾಯುಕ್ತರನ್ನ ಟ್ಯಾಂಕಿಗಳು ಮಾಡ್ರಿ, ಒಂದು 5-10 ಟ್ಯಾಂಕಿಗಳು ಮಾಡ್ರಿ ಅಂತ ಹೇಳಿದ್ರೆ ಇನ್ನೂ ಮಠ ಆಯ್ತಲ್ಲ, ಅಪ್ರೂವಲ್ ಕೊಟ್ಟಿಲ್ಲ ಅಂತೇಳಿ ಉತ್ತರ ಕೊಡ್ತಾರೆ ಅವರು. ಅಂದರೆ ಜಿಲ್ಲಾಧಿಕಾರಿಗಳು ಒಂದು 5-10 ಟ್ಯಾಂಕಿಗೆ ಅಪ್ರೂವಲ್ ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅವರೇ ಆಡಳಿತಾಧಿಕಾರಿಗಳು ಅದು ಹೆಂಗೆ ನಡೆಸ್ತಾರೆ ಆಡಳಿತ? ಮತ್ತೆ ಯಾವ ರೀತಿಯಿಂದ ಜನರಿಗೆ ನೀರು ಸರಬರಾಜು ಮಾಡ್ತಾರೆ ಟ್ಯಾಂಕರ್ಗಳಿಂದ? ಎಲ್ಲಿ ಹೋಗ್ಬೇಕು ನಾವು ನಗರದ ಜನತೆ? ಪರ್ಯಾಯವಾಗಿ ಬೋರ್ವೆಲ್ ವ್ಯವಸ್ಥೆ ತುಂಬಾ ಇದಾವೆ. ಬೋರ್ವೆಲ್ಗಳು ಬಹಳಷ್ಟು ಕೆಟ್ಟೋಗಿದ್ದಾವೆ. ಯಾವ ರೀತಿ ವಾರ್ಷಿಕ ಮೇಂಟೆನೆನ್ಸ್ ಕೊಟ್ಟಿದ್ದೇವೆ. ಅವ್ರಿಗೆ ಹೇಳಿದ್ರೆ ಈಗ ಬಂದೆ ಅವಾಗ ಬಂದೆ ಅಂತಾನೆ. ಈಗ 24x7 ನೀರಿದ್ದಾಗ ಆ ಮೇಂಟೆನೆನ್ಸ್ ಕೊಟ್ಟಿದ್ದೇವೆ. ಆ ಮೇಂಟೆನೆನ್ಸ್ ಎಲ್ಲವೂ ಚೆನ್ನಾಗಿ ಇಟ್ಕೋಬೇಕಿತ್ತಲ್ಲ. ನಾನು ಹೇಳ್ತೇನಲ್ಲ, ಏನಪ್ಪಾ ಅಂತ ಹೇಳಿದ್ರೆ 24x7 ಬರ್ತಾ ಇದೆ ನೀರು, ಅಂದ್ರೆ ಬೋರ್ವೆಲ್ಗಳು ಯೂಸ್ ಇದ್ದಿಲ್ಲ. ಅವು ಎಲ್ಲ ಒಳ್ಳೆ ರೀತಿಯಲ್ಲಿ ಇರಬೇಕಿತ್ತು. ಅದನ್ನು ಮೇಂಟೆನೆನ್ಸ್ ಮಾಡೋದು ಇಟ್ಕೊಂಡಿರ್ಬೇಕಿತ್ತು. ಅಂದ್ರೆ ಅವ್ನು ನಿರ್ಲಕ್ಷ್ಯತನ ಮಾಡಿದ್ದಾನೆ, ಅವನು ಮಾಡ್ತಾ ಇಲ್ಲ ಕೆಲಸ. ಹಂಗಾರೆ ಎಲ್ಲಾ ಬೋರ್ಗಳು ಅರ್ಧಕ್ಕರ್ಧ ಬೋರ್ ಅಂದ್ರೆ ಒಂದು 25% ಬೋರ್ಗಳು ಕೆಟ್ಟೋಗಿದೆ. ಅಂದ್ರೆ ಈಗ ಅವರು ಈಗ ಕಳ್ಸಕತ್ತಾರೆ ಎಲ್ಲರಿಗೂ. ಹಾಗಾದ್ರೆ ಮೇಂಟೆನೆನ್ಸ್ ಏನ್ ಮಾಡಿದ್ದಾರೆ? ಮತ್ತೆ ವಾರ್ಷಿಕ ಮೇಂಟೆನೆನ್ಸ್ ಅವ್ರು ಏನ್ ಮಾಡಿದ್ದಾರೆ? ಬಿಲ್ ಪಾಸ್ ಆಗಿದೆ. ಮತ್ತೆ ಬಿಲ್ ಪಾಸ್ ಆಗಿದೆ ಅವರಿಗೆ. ವಾರ್ಷಿಕ ಮೇಂಟೆನೆನ್ಸ್ ಮಾಡಿದ್ದೆ ಹೆಂಗ್ ಬೋರ್ವೆಲ್? ಮತ್ತೆ ಯಾಕೆ ಒಳ್ಳೆ ರೀತಿಯಲ್ಲಿ ಇಲ್ಲ ಅವು 24x7 ನಲ್ಲಿಯಾಗಿ ನೀರು ಬರ್ತಿದ್ದಾವೆ ಅಂದ್ರೆ ಬೋರ್ವೆಲ್ಗಳು ಮೇಂಟೆನೆನ್ಸ್ ನಾವು ಕೊಟ್ಟಿದ್ದೇವೆ. ನಾವು ಕೊಟ್ಟಿದ್ಮೇಲೆ ಅದು ಯಾಕೆ ಚೆನ್ನಾಗಿಲ್ಲ, ಬೋರ್ವೆಲ್ಗಳು ಯಾಕೆ ಕೆಟ್ಟಿದ್ದಾವೆ? ಮತ್ತೆ ಅವ್ನು ಏನ್ ಮಾಡಿದ್ದಾನೆ ಅಂತ ಅರ್ಥ. ಅವ್ನು ಬೋಕಸ್ ಬಿಲ್ ಮಾಡ್ಕೊಂಡಾನೆ. ಅದಕ್ಕೆ ಆಯ್ತಲ್ಲ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ. ನಾವು ಪೌರಾಯುಕ್ತರು ಬಂದಾರೆ. ಈಗ ನಿನ್ನಿದ್ದ ಬೆಳಿಗ್ಗಿದ್ದಾನೆ ಹೊಡಿತೇವೆ ಫೋನ್ ಪಾಪ ಅವರಿಗೆ. ಅವರು ಸ್ಪಂದಿಸ್ತಾರೆ, ನಾವಿಲ್ಲ ಅಂತ ಹೇಳಲ್ಲ. ಹೇಳಿ ಸರ್, ನಿನ್ನೆನೂ ನಾನು ಹೋಗಿ ಬಂದಿದ್ದೀನಿ, ನಿನ್ನೆನೂ ನಿಮ್ ಗಮನಿಸಿದ್ದೇನೆ, ಬೆಳಗ್ಗೆ ನಿಮ್ ಜೊತೆ ಮಾತಾಡಿದ್ದೇನೆ. ಇವತ್ತು ಕೊಡ್ತಾ ಇದಾರೆ ಅವರು. ಅದೇ ಇವತ್ತು ಹೇಳಿ ಸರ್, ಈಗ ಟ್ಯಾಂಕಿ ನೀರಿಲ್ಲ. ಈಗ ಎಷ್ಟು ಎಲ್ಲಿ ಮಠ ನೀವು ಸಮಾಧಾನ ಪಡಿಸ್ತೀರಾ ನಮ್ಗೆ? ಸಮಾಧಾನ ಎಲ್ಲ 3 ದಿನ ಸಮಾಧಾನ ಪಡಿಸ್ತಾ ಇದ್ದೀರಾ ನೀವು ನಮ್ಗೆ? ಸಮಾಧಾನ ಪಡಿಸಿ ನಮ್ಮ ಪರಿಸ್ಥಿತಿ ರಿಪೇರಿ ಮಾಡಕ್ ಬರ್ತಾ ಇಲ್ಲ. ಒಬ್ಬ ಪೈಪ್ ರಿಪೇರಿ ಮಾಡೋನು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸರ್. ಫೋನ್ ರಿಪೇರಿ ಮಾಡ್ತಾ ಇಲ್ಲ. ಮಾಡಿದ್ದಾರೆ 3 ದಿನದಿಂದ ಹೆಚ್ಚು ಕಮ್ಮಿ. ಮತ್ತೆ ಯಾಕೆ ಸರ್ 3 ದಿನ ನೀವು ಹೇಳಿದ್ಮೇಲೆ 1 ಟ್ಯಾಂಕ್ ನೀರು ಬಂದಿದೆ ಅಂದ್ರೆ 3 ಟ್ಯಾಂಕ್ ಆಗ ಅವ್ರು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕಿಲ್ವಾ? ನಗರ ನಮ್ದು ಅಪ್ರೂವಲ್ ಮಾಡೋದು ಇಂಥ ಪರಿಸ್ಥಿತಿಯಲ್ಲಿ ಅಪ್ರೂವಲ್ ಮಾಡಿದ್ರೆ ಯಾವಾಗ ಮಾಡ್ತಾರೆ ಸರ್ ಅಪ್ರೂವಲ್? ಇವರು ಬಡವಣಿಗಳು ಅಪ್ರೂವಲ್